ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಒಂದು ಬಿಗ್ಗೆಸ್ಟ್ ರೈಡ್ ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ? ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಬೇರೆ ಇಲ್ಲಿಲ್ಲ, ಸ್ಪಿಟಿ ವ್ಯಾಲಿನೇ ಮಾಡೋದಕ್ಕೆ ಹೋಗ್ತಾ ಇರೋದು. ಸೊ ಬೆಳಗ್ಗೆ ನೈಟೇ ಓಡೋಣ ಅಂತ ಅಂದ್ಕೊಂಡೆ, ಬಟ್ ನಿದ್ದೆ ಬಂದುಬಿಡ್ತು. ಜೊತೆಯಲ್ಲಿ ಸ್ಟ್ರೈನ್ ಮಾಡ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಿದ್ದೆ ಮಾಡಿಬಿಟ್ಟು ಚೆನ್ನಾಗಿ ಆರಾಮಾಗಿ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನನ್ನ ಫೇವ್ರೆಟ್ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಒಂದು ಆಶೀರ್ವಾದ ತೊಗೊಂಡು ರೈಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಣ್ಣ ಫುಲ್ ಮಾಡಿ. ಸೊ 1,26,180 ಇದೆ. ಸೊ 5 ಹಾಕಿಸ್ಕೊಳ್ಳೋಣ ಲೆಕ್ಕ. 1,26,000 ಅಂತಲೇ ಇಟ್ಕೊಳ್ಳೋಣ. 118 ಲೆಕ್ಕ ಇಟ್ಕೊಳ್ಳೋದು, ಆಮೇಲೆ ಮೈನಸ್ ಮಾಡೋಣ. 1,26,000 ಇವಾಗ ಹೋಗಿ ಬರೋಷ್ಟೊತ್ತಿಗೆ ಎಷ್ಟಾಗುತ್ತೆ ಅಂತ ಬಂದಮೇಲೆ ಲೆಕ್ಕ ಹಾಕೋಣ. ಸೊ ಟೋಟಲ್ ಸ್ಪಿಟಿ ರೈಡು ಎಲ್ಲ ಎಷ್ಟಾಗುತ್ತೆ ಏನು ಅನ್ನೋದನ್ನ ಗೊತ್ತಾಗುತ್ತೆ. ಎಷ್ಟು ಕಿಲೋಮೀಟರ್ ಓಡಿದೆ, ಎಷ್ಟು ಮೈಲೇಜ್ ಬಂದಿದೆ, ಎಷ್ಟು ಪೆಟ್ರೋಲ್ ಹಾಕ್ತಿದೆ ಎಲ್ಲ ಇದರಲ್ಲೇ ಗೊತ್ತಾಗುತ್ತೆ. 1,26,000 ಕಿಲೋಮೀಟರ್ ಈಗ ರನ್ ಆಗಿರೋದು. ಸೊ ಬರೋವರೆಗೆ ಎಷ್ಟು ಕಂಪ್ಲೀಟ್ ಆಗಿರುತ್ತೆ ಅನ್ನೋದನ್ನ ನೋಡೋಣ. ಯಾವನ ಈ ಕವರು ಹಾಕ್ಬಿಟ್ಟು ಹೋಗ್ಬಿಟ್ಟವನೇ, ವೀಲಿಸಿ ಹಾಕೊಂಬಿಟ್ಟು ಬೇಡ ನನ್ನ ಪದ್ಧತಿ. ಕೈಯೆಲ್ಲ ಗಲೀಜಾಗೋಯ್ತು ಗುರು. ಏಲ್ ಪನೇ ಮುರುಘಾ. ಈ ಥರ ಕವರ್ಗಳು ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ, ವೀಲಲ್ಲಿ ಸಿಗಾಕೊಂಡ್ಬಿಡುತ್ತೆ. ಅಯ್ಯೋ, ವೀಲ್ ಗಾಡಿ ಹಿಂದೆ ಮುಂದೆ ತಗೊಳ್ಳೋಣ ಅಂದರೆ ಹ್ಯಾಂಡ್ಲ್ ಬಾರ್ ಗಲೀಜಾಗೋಗುತ್ತೆ. ಏನು ಮಾಡೋದು? ಊಟ ಮಾಡೋಣ ಅಂತ ತಿರುಗಿಸಿದೆ, ಅಲ್ಲಿ ಕವರ್ ಸಿಗಾಕೊಂಡ್ಬಿಟ್ಟೋದು. ಯಾವನೋ ಗೋಳಿ ಮಗ ಕೆಲಸ ಮಾಡ್ಬಿಟ್ಟು ಕವರ್ ಬಿಚ್ಚಿದ್ದು, ಏನೋ ಬಿಚ್ಚೋರು ಕವರ್ನ, ಏನೋ ಐಟಮ್ನ ಬಿಚ್ಚಿಬಿಟ್ಟು ರೋಡಲ್ಲೇ ಬಿಸಾಕ್ಬೋದು. ಅವರ ನನಗೆ ತಗೊಳಾಕೋಬೇಕು, ಅದು ನನ್ನ ಟೈರ್ತೀನಿ. ಸ್ನೇಹಿತರೆ, ಹೈದ್ರಾಬಾದ್ ರೀಚ್ ಆಗಿದ್ದೀನಿ. ಸ್ಟ್ರೈಟ್ ಇನ್ನೊಂದು 20 ಕಿಲೋಮೀಟ್ರು. ಅದು ಎಕ್ಸ್ಪ್ರೆಸ್ ವೇ, ಅದು ತೊಗೊಳಂಗಿಲ್ಲ 2 ವೀಲರ್ಸು. ಸೊ ಅದಕ್ಕೆ ಈ ವೇ ತೊಗೊಂಡಿದ್ದೀನಿ ನಾನು. ಬೆಳಗ್ಗೆ 9 ಗಂಟೆ ಮನೆ ಬಿಟ್ಟಿದ್ದು ಬೆಂಗಳೂರು. ಇವಾಗ ಟೈಮ್ ಬಂದು 9:15 ಆಗಿದೆ. ಕರೆಕ್ಟಾಗಿ 12 ಅವರು ತೊಗೊಂಡಿದ್ದೀನಿ. 550-560 ಕಿಲೋಮೀಟ್ರ್ ಬರೋದಕ್ಕೆ. ಬಟ್ ಏನಕ್ಕೆ ಅಂತಂದರೆ, ಬೇಕು ಅಂತಲೇ ಇಂಟೆನ್ಷನಲಾಗೇ ಲೇಟ್ ಮಾಡಿದೆ ನಾನು. ಒಂದು 4 ಅವರ್ ಬ್ರೇಕ್ ತೊಗೊಂಡಿದ್ದೀನಿ ಮಧ್ಯದಲ್ಲಿ, ಊಟಕ್ಕೆ ನಿಲ್ಲಿಸಿದಾಗ ಮತ್ತು ಪೆಟ್ರೋಲ್ ಬ್ರೇಕ್ ತೊಗೊಂಡಾಗ ಎಲ್ಲ ಸೇರಿಸಿ ಒಂದು 4 ಅವರ್ ಬ್ರೇಕ್ ತೊಗೊಂಡಿದ್ದೀನಿ. ಯಾಕಂತಂದರೆ ಸಿಟಿ ಟ್ರಾಫಿಕ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ಮಾಡಿದೆ. ಬಟ್ ಸ್ಟಿಲ್ ಕರ್ನೂಲಲ್ಲಿ ಅಷ್ಟು ಟೈಮ್ ವೇಸ್ಟ್ ಮಾಡಿದ್ರು ನಾನು 9 ಗಂಟೆಗೆಲ್ಲ ರೀಚ್ ಆಗಿಬಿಟ್ಟೆ. ಕರ್ನೂಲಿಂದ ಇಲ್ಲಿಗೆ 200 ಚಿಲ್ಲರೆ 215 ಕಿಲೋಮೀಟ್ರ್ ಇತ್ತು ಹೈದ್ರಾಬಾದ್ಗೆ. ನಾನು ಸ್ವಲ್ಪ ಒಂದು 10:30-11 ಗಂಟೆಗೆ ಬರ್ತೀವಿ, ಆರಾಮಾಗಿ ಸಿಟಿ ಟ್ರಾಫಿಕ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ತಿರ್ಗಾ ನಾನು ಇಲ್ಲೇ ಬಂದು ಸಿಟಿ ಟ್ರಾಫಿಕಲ್ಲೇ ಸಿಗಾಕೊಂಡಂಗೆ ಆಯಿತು. ತಿರ್ಗಾ ಇನ್ನೂ ಟ್ರಾಫಿಕ್ ಇದೆ ಸ್ವಲ್ಪ, ಬಟ್ ಸ್ಟಿಲ್ ಓಕೆ. ಇವಾಗ ಕಂಪ್ಯಾರಿಟಿವ್ಲಿ ಟ್ರಾಫಿಕ್ ಕಡಿಮೆ ಇದೆ. ಲಾಸ್ಟ್ ಟೈಮ್ ಇಲ್ಲೆಲ್ಲ ಫುಲ್ ಟ್ರಾಫಿಕ್ ಇತ್ತು. ಈಗ ಹೈದ್ರಾಬಾದಲ್ಲಿದ್ದೀನಿ. ಹೈದ್ರಾಬಾದಿಂದ ನಾಗ್ಪುರ್ ಈಗ ನೆಕ್ಸ್ಟು ಒಂದು 500 ಕಿಲೋಮೀಟ್ರ್ ಇದೆ. 490-500 ಕಿಲೋಮೀಟ್ರ್ ಇದೆ ಇನ್ನೂ ಇಲ್ಲಿಂದ ನಾಗ್ಪುರ್ಗೆ. ನಾಗ್ಪುರ್ನ ನೈಟ್ ಫುಲ್ಲು ರೈಡ್ ಮಾಡಬೇಕು. ನಾಗ್ಪುರ್ ರೀಚ್ ಆಗಬೇಕು ಬೆಳಗ್ಗೆ ಅಷ್ಟೊತ್ತಿಗೆ, ಅರ್ಲಿ ಮಾರ್ನಿಂಗು. ಸೊ 10 ಕಾಸ್ ನಾಳೆ ರಾತ್ರಿ ಮಿಡ್ನೈಟ್ ಒಳಗೆ ನನ್ನ ಟಾರ್ಗೆಟ್ ಇರೋದು ಚಂಡೀಗಢ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಡಿಲೇ ಮಾಡಬಾರ್ದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಆಲ್ರೆಡಿ ನಾನು ಒಂದು ನೈಟ್ ಸುಮ್ಮನೆ ಡಿಲೇ ಮಾಡಿಬಿಟ್ಟೆ, ರೆಡಿಯಾಗಿಲ್ಲ, ಪ್ಯಾಕಿಂಗು ಅದು ಇದು ಅಂತ ಹೇಳ್ಬಿಟ್ಟು. ಅದಾಗೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಏನು ಮಾಡ್ತಾಯಿದ್ದೀನಿ, ಸೊ ಪ್ಯಾಕ್ ಮಾಡಿ ಎಲ್ಲ ಲೇಟ್ ಆಯಿತು. ಹಂಗಾಗಿ ನಿದ್ದೆ ಮಾಡಿಬಿಟ್ಟೆ. ಇವಾಗ ಹೈದ್ರಾಬಾದಲ್ಲಿದ್ದೀನಿ. ಈಗ ಬಂದಿದ್ದೀನಿ, 12 ಅವರ್ ತೊಗೊಂಡಿದ್ದೀನಿ ಹೈದ್ರಾಬಾದಿಗೆ ರೀಚ್ ಆಗೋದಕ್ಕೆ. ಇಟ್ಸ್ ನಾಟ್ ಯಾಕಂದರೆ ವೆಕೇಷನ್ನು, ದೀಪಾವಳಿ ವೀಕು, ದೀಪಾವಳಿಗೆಲ್ಲ ಊರಿಗೆ ಹೋಗ್ತಾ ಇರೋರು, ಊರಿಂದ ಬರ್ತಾ ಇರೋರೆಲ್ಲ ಇರ್ತಾರೆ. ಸೊ ಹಂಗಾಗಿ ಟ್ರಾಫಿಕ್ ಇತ್ತು, ಸ್ವಲ್ಪ ಗಾಡಿಗಳು ಜಾಸ್ತಿ ಇದ್ವು ಇವತ್ತು ಟ್ರಾಫಿಕ್ಕು. ಓಕೆ, so far so good. Overall ride ಇವತ್ತು ಹಿಂಗೆ ಫಸ್ಟ್ ಡೇ 1 ಆಫ್ ಸ್ಪಿಟಿ ವಾಸ್ ಗುಡ್.
ಈಗ ನಾನು ಹೈದ್ರಾಬಾದ್ವರೆಗೂ ಒಂದು ವಿಡಿಯೋ ಆಗುತ್ತೆ, ಒಂದು ಬ್ಲಾಗ್ ಆಗುತ್ತೆ, ಎಪಿಸೋಡ್ 1. ಸೊ ಹೈದ್ರಾಬಾದಿಂದ ನಾಗ್ಪುರ್ಗೆ ಇನ್ನೊಂದು ಎಪಿಸೋಡ್ ಬರುತ್ತೆ. ಸೊ ಹಂಗೆ ನಾನು ನಾಗ್ಪುರಿಂದ ಚಂಡೀಗಢ್ಗೆ ಹೋಗಿ ಚಂಡೀಗಢಲ್ಲಿ ಏನೇನಾಗುತ್ತೆ ಗಾಡಿನೂ ಸರ್ವಿಸ್ ಮಾಡಬೇಕು. ಯಾಕಂದರೆ ಚಂಡೀಗಢಲ್ಲಿ ಸರ್ವಿಸಿಗೆ ಬಿಟ್ಟು ಗಾಡಿನ ಒಂದು ದಿವಸ ಫುಲ್ಲಲ್ಲಿ ರೆಸ್ಟ್ ಮಾಡ್ತೀನಿ. ಸೊ ಚಂಡೀಗಢಲ್ಲಿ ಎಲ್ಲರೂ ಏನಾದರೂ ಹೋಗೋದು ಬರೋದು ಇದ್ದರೆ ಹೋಗ್ತೀನಿ, ಇಲ್ಲಾಂದರೆ ರೆಸ್ಟ್ ಮಾಡ್ತೀನಿ ಚೆನ್ನಾಗೆ. ಯಾಕಂದರೆ ನೆಕ್ಸ್ಟ್ ಡೇಯಿಂದ ನಮಗೆ ಫುಲ್ಲು ಟಾಸ್ಕು. ಸೊ ಅದಾದಮೇಲೆ ಎಲ್ಲೂ ಈ ಥರ ರೋಡ್ ಸಿಗೋಲ್ಲ. ಸೊ ಓಕೆ ಸ್ನೇಹಿತರೆ, ಈಗ ಹೈದ್ರಾಬಾದಿಂದ ಎಕ್ಸಿಟ್ ಆಗಬೇಕು. ಊಟ ಮಾಡ್ತೀನಿ, ಇಲ್ಲೇ ಎಲ್ಲರೂ ಊಟ ಮಾಡಿ ಹೈದ್ರಾಬಾದಿಂದ ಎಕ್ಸಿಟ್ ಆಗ್ತೀನಿ ಅಷ್ಟೇ, ಇನ್ನೇನಿಲ್ಲ. ನಾನು ಮುಂದೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ದ ವಿಡಿಯೋ, ಬಾಯ್. ಇದು ಸ್ಪಿಟಿ ಸೀರೀಸ್ ನನ್ನ ಮೊದಲನೆಯ ಲಾಂಗೆಸ್ಟ್ ರೈಡ್ ಅಂತ ಹೇಳೋಕ್ಕಾಗಲ್ಲ. ಇದು ಸೆಕೆಂಡ್ ರೈಡು. ಫಸ್ಟ್ ಪ್ರಯಾಗ್ರಾಜ್ ಮಾಡಿದ್ದೆ. ಸೊ ಅದಾದಮೇಲೆ ಇದು ಸೆಕೆಂಡು ಬಟ್ ಲಾಂಗೆಸ್ಟು. ಬಟ್ ಬರ್ತಾ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ನನಗೆ ಫುಲ್ ಹೋಗಿ ಬರಬೇಕಂತ ನನಗೆ ಆಸೆ. ಬಟ್ ನನಗೆ ರಜಾ ಅಷ್ಟಿಲ್ಲ. ನನಗೆ ಒಂದು 10ರಿಂದ 11-12 ದಿವಸ ರಜಾ ಇದೆ ಅಷ್ಟೇ. ಅಷ್ಟರಲ್ಲಿ ನಾನು ಮುಗಿಸ್ಬೇಕು. ಸ್ಪಿಟಿ ಮುಗಿಸಿ ನನಗೊಂದು 3 ದಿವಸ ಟೈಮ್ ಸಿಕ್ಕಿದ್ರು ನಾನು ಬೆಂಗಳೂರಿಗೆ ರಿಟರ್ನ್ ಬೈಕಲ್ಲೇ ಟ್ರಾವೆಲ್ ಮಾಡ್ತೀನಿ. ಸಪೋಸ್ 2 ಡೇಸ್ ಏನಾದ್ರು ಟೈಮ್ ಇತ್ತು ಅಂತಂದರೆ ಆಫೀಸಲ್ಲಿ ಕೇಳಿ ನೋಡ್ತೀನಿ 1 ಡೇ ಎಕ್ಸ್ಟ್ರಾ ಲೀವ್ಗೆ. ಆಯಿತು ತಗೋ ಅಂತಂದರೆ ಅಡಿಷ್ನಲ್ 1 ದಿವಸ ರಜೆ ತೊಗೊಂಡು 3 ದಿವಸ ರೈಡ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. 99% ಬೈಕಲ್ಲೇ ರಿಟರ್ನ್ ಬರೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅಲ್ಲಿ ನಾನು ಸ್ಪಿಟೀಲಿ ಏನೇನು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಮಾಡಿಬಿಟ್ಟೆ ನಾನು ಅಲ್ಲಿಂದ ರಿಟರ್ನ್ ಆಗಬೇಕಂತಲೂ ಅಂದ್ಕೊಂಡಿದ್ದೀನಿ. 1 ವೀಕ್ ಮೋರ್ ದೆನ್ ಎನಫ್ ಅನಿಸುತ್ತೆ. ಗೊತ್ತಿಲ್ಲ ಅಲ್ಲಿ, ಯಾಕಂದರೆ ಲ್ಯಾಂಡ್ ಸ್ಲೈಡ್ಸು, ರೋಡ್ ಕ್ಲೋಷರು ಇದೆಲ್ಲ ಮ್ಯಾಟರ್ ಆಗುತ್ತೆ. ಹಂಗಾಗಿ ಏನೇನಾಗುತ್ತೆ ಅಂತ ಇನ್ನೂ ನನಗೆ ಗೊತ್ತಿಲ್ಲ ಅಲ್ಲಿ. ಸೊ ಯಾಕಂದರೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ಯಾವ ರೆಫರೆನ್ಸ್ ಏನೂ ಇಲ್ಲ. 1 ವಾರದಲ್ಲಿ ಈ ರೈಡ್ನ ಪ್ಲ್ಯಾನ್ ಮಾಡಿ, ಯಾಕಂದರೆ ನನಗೆ ಒಂದು ವಾರಕ್ಕೆ ಮುಂಚೆನೇ ರಜಾನೇ ಅಪ್ರೂವ್ ಆಗಿದ್ದು. ಸೊ ಅಪ್ರೂವ್ ಮಾಡಿಸ್ಕೊಂಡು ಸರಿ ಸಡನ್ನಾಗಿ ಎಲ್ಲೋ ಹೋಗೋಣ, ಯಾವುದಾದ್ರು ದೇವಸ್ಥಾನ ಅಲ್ಲಿ ಇಲ್ಲಿ ಅಂತೆಲ್ಲ ಪ್ಲ್ಯಾನ್ ಮಾಡಿದೆ. ಬಟ್ ಯಾವುದೂ ವರ್ಕೌಟ್ ಆಗಿಲ್ಲ. ಯಾಕಂದರೆ ಇದನ್ನು ನಾನು ಬೇರೆ ಥರ ಯೂಟಿಲೈಸ್ ಮಾಡಬೇಕಂತ ಅಂದ್ಕೊಂಡು, ಸೊ ಲೆಟ್ ಮೀ ಪ್ಲ್ಯಾನ್ ಸಮಥಿಂಗ್ ಡಿಫ್ರೆಂಟ್. ಈ ಸತಿ ಡಿಫ್ರೆಂಟ್ ಅಲ್ಲ, ಎಲ್ಲರೂ ಮಾಡೋ ಥರದ್ದೇ, ಬಟ್ ಲೆಟ್ ಮೀ ಪ್ಲ್ಯಾನ್ ಲೈಕ್ ದಿಸ್ ಅಂತ ಹೇಳ್ಬಿಟ್ಟು ಸೊ ಫಸ್ಟು ಒಂದು ಬೇರೆ ಥರ ಐಡಿಯಾ ಬಂತು. ಓಕೆ, ಮೇಘಾಲಯ ಪ್ಲ್ಯಾನ್ ಬಂತು. ಸೊ ಮೇಘಾಲಯ ಬೇಡ, ಮೇಘಾಲಯ ಇನ್ನೊಂದು ಸತಿ ಮಾಡೋಣ ಅಂತ ಅನ್ನಿಸ್ತು. ಬಟ್ ಇವಾಗ ಸ್ನೋ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಸೊ ಅಕ್ಟೋಬರ್ ತಿಂಗಳಲ್ವ, ಅಕ್ಟೋಬರಿಂದ ಸ್ನೋ ಸ್ಟಾರ್ಟ್ ಆಗುತ್ತೆ ಸ್ಪಿಟಿ ಮನಾಲಿಲೆಲ್ಲ. ಸೊ ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡೋಣ, ಆಗಿದ್ದಾಗೋಗ್ಲಿ ಅಂತ ಹೇಳ್ಬಿಟ್ಟು ಸ್ಪಿಟಿ ಐಟನರಿ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನೇ. ಕೆಲವೊಂದು ರೆಫರೆನ್ಸ್ಗಳೆಲ್ಲ ತಗೊಂಡು ಸೊ ಮಾಡಿ ಫೈನಲಿ ಎಕ್ಸಿಕ್ಯೂಟ್ ಆಗ್ತಾಯಿದೆ. ನಾನು ಈ ರೈಡ್ನ ಎಕ್ಸಿಕ್ಯೂಟ್ ಮಾಡುವಾಗ ನನ್ನ ಬ್ಯಾಂಕ್ ಬ್ಯಾಲೆನ್ಸು 250 ರೂಪೀಸ್ ಅಷ್ಟೇ. ಬಟ್ ಸಾಲ ಮಾಡಿ ಹೋಗ್ತಾಯಿದ್ದೀನಿ. ಕ್ರೆಡಿಟ್ ಕಾರ್ಡಲ್ಲಿ ಪೆಟ್ರೋಲ್ಗಳೆಲ್ಲ ಕ್ರೆಡಿಟ್ ಕಾರ್ಡಲ್ಲಿ ಹಾಕೋತಾ ಇದ್ದೀನಿ. ಸೊ ಒಂದು ಅಕೌಂಟಲ್ಲಿ ಇಲ್ಲ, ಬರೀ ಒಂದು 200-300 ಆ ಥರ ಇದೆ. ಊಟಕ್ಕೆ ಆ ಥರ ಆಗೋ ಥರ ಇದೆ. ಈ ಥರ ಸುಮ್ಮನೆ ರೀಲಲ್ಲಿ ನೋಡಿರ್ತೀನಿ ನಾನು, ಮೀ ಆ್ಯಂಡ್ ಮೈ ಫ್ರೆಂಡ್ಸ್ ಪ್ಲ್ಯಾನಿಂಗ್ ಸ್ಪಿಟಿ ಆರ್ ಲಡಾಖ್ ರೈಡ್ ವಿತ್ ಬ್ಯಾಂಕ್ ಬ್ಯಾಲೆನ್ಸಸ್ ಅಂತ ಹೇಳ್ಬಿಟ್ಟು ಒಂದು ರೀಲ್ ಮಾಡ್ತಾರಲ್ಲ ಕಂಟೆಂಟು. ಸೊ ಅದು ರಿಯಲ್ ಇದು ಆ್ಯಕ್ಚುಲಿ. ನಾನು ನನ್ನ ಅಕೌಂಟಲ್ಲಿ ಬರೀ 250, 2 ಅಕೌಂಟ್ ಇದೆ. ಒಂದು ಅಮ್ಮಂದು ಅಕೌಂಟು, ನಾನು ಅದರಲ್ಲಿ ಸುಮ್ಮನೆ ಒಂದು 200-300 ಆ ಥರ ಇಟ್ಟಿರ್ತೀನಿ ಅವ್ರ ನೆನಪಿಗೋಸ್ಕರ. ನನ್ನ 2 ಅಕೌಂಟ್ ಇದೆ. 2 ಅಕೌಂಟಲ್ಲೂ ಒಂದರಲ್ಲಿ 125 ರೂಪಾಯಿ ಇದೆ, ಒಂದು 200 ಚಿಲ್ಲರೆ ಇದೆ. ಸೊ ಮಧ್ಯಾಹ್ನ 125 ರೂಪಾಯಿ ಒಂದು ಮಧ್ಯಾಹ್ನ ಊಟ ಆಗೋಯ್ತು ಅಕೌಂಟಲ್ಲಿ ಖಾಲಿ. ಈ ಅಕೌಂಟಲ್ಲಿ ನೈಟಿಗೆ ಊಟಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇದೇ ರಿಯಾಲಿಟಿ, ಇದೇ ರಿಯಲ್ಲು. ಪೆಟ್ರೋಲ್ಗೆ ಏನಕ್ಕೆ ತಲೆ ಕೆಡಿಸ್ಕೊಳ್ದೆ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ರೈಡು ಅಂತಂದರೆ, ಒಂದು ರಜಾ ಮಿಸ್ ಮಾಡಬಾರ್ದು. ಜೊತೆಯಲ್ಲಿ ಪೆಟ್ರೋಲ್ಗೆ ಕಾರ್ಡ್ ಇದೆ. ಚಂಡೀಗಢವರೆಗೂ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಚಂಡೀಗಢ ಆದಮೇಲೆ ನಮಗೆ ಕಾರ್ಡ್ ಫೆಸಿಲಿಟಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆ ಕಡೆ ಎಲ್ಲ. ಸೊ ಹಂಗಾಗಿ ಇವಾಗ ಇಲ್ಲಿಂದ ಏನೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ಗೆಲ್ಲ ಆಗೋಗ್ಲಿ, ಅದಾದಮೇಲೆ ನಾವು ಅದನ್ನು ಏನೋ ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಒಂದು ಧೈರ್ಯ ತಗೊಂಡು ಸ್ಟಾರ್ಟ್ ಮಾಡಿಬಿಟ್ಟೆ ರೈಡು. ಹಿಂಗೆ ಸ್ಟಾರ್ಟ್ ಆಗಿದ್ದು ಸ್ಪಿಟಿ ರೈಡ್ ಇದು. ಏನು ಪ್ಲ್ಯಾನ್ ಏನಿಲ್ಲ, ಏನೋ ತಿಂಗಳು ಮುಂಚೆ 2 ತಿಂಗಳು ಮುಂಚೆ ಎಲ್ಲ ಪ್ಲ್ಯಾನ್ ಎಲ್ಲ ಏನಿಲ್ಲ. ಜಸ್ಟ್ ಒಂದು ವಾರಕ್ಕೆ ಮುಂಚೆ ರಜಾ ಅಪ್ರೂವ್ ಆಗಿದ್ದು ಕನ್ಫರ್ಮ್ ಆಗಿದ್ದ ತಕ್ಷಣ ಎಲ್ಲರೂ ಹೋಗ್ಬೇಕಂತೇಳಿ ಒಂದು ವಾರದಲ್ಲಿ ಸರಿ ಓಕೆ ಲೆಟ್ಸ್ ರೈಡ್ ಟುವರ್ಡ್ಸ್ ಸ್ಪಿಟಿ ಅಂತ ಹೇಳ್ಬಿಟ್ಟು ಎಲ್ಲ ಅರ್ಜೆಂಟಾಗಿ ನಿನ್ನೆ ರಾತ್ರಿವರೆಗೂ ಗಿರ್ಚೇಸ್ ಎಲ್ಲ ಮಾಡಿಕೊಂಡು ಸಣ್ಣ ಪುಟ್ಟ ಈ ಬೋಬೋ ಹೋಲ್ಡ್ರು ಇರಲಿಲ್ಲ ನನ್ನ ಹತ್ರ. ಇದು ತಳೆಯೋದು ಇದು ಅಲ್ಲಾಡ್ತಾ ಇದ್ದಿಂಗೆ. ಇದನ್ನು ನಂಬ್ಕೊಂಡು ನಾನು ಫೋನ್ ಹಾಕೊಂಡ್ಬಿಟ್ರೆ ಈ ಫೋನ್ನೆಲ್ಲ ಮುಗೀತು. ಸೊ ಹಂಗಾಗಿ ಇದೊಂದು ಬೋಬೋ ಹೋಲ್ಡ್ರನ್ನು ತೊಗೊಂಡೆ. ಇದು ಮೊನ್ನೆ ರಾತ್ರಿ ಬುಕ್ ಮಾಡಿ ನಿನ್ನೆ ಬೆಳಗ್ಗೆ ಬಂತು. ಸೊ ಹಂಗೆ ಆಯಿತು. ಸೊ ಒಂದೊಂದಾಗೆಲ್ಲ ತೊಗೊಂಡು ಗಿರ್ಚೇಸ್ ಎಲ್ಲ ಮುಗಿಸ್ಕೊಂಡು ಸಣ್ಣ ಎಲ್ಲ ಎಕ್ಸ್ಟ್ರೀಮ್ ಏನು ಮಾಡೋಕ್ಕೋಗಿಲ್ಲ. ಕೆಲವೊಂದು ಲಗೇಜ್ ಐಟಮ್ಸ್ ಅದು ಇದೆಲ್ಲ ನಮ್ಮ ಶೆಟ್ಟಿ ಅವ್ರ ಕಡೆ ಅವ್ರದ್ದೇ ನಾನು ಎತ್ತಾಕೊಂಡಿದ್ದೀನಿ. ಸೊ ಮಿಕ್ಕಿದ್ದು ನನಗೆ ಬೇಕಾಗಿರೋದೆಲ್ಲ ನಾನು ತೊಗೊಂಡಿದ್ದೀನಿ. ಹಂಗಾಗಿ ರೈಡು ನಡೀತಾ ಇದೆ.
ಸೊ ನೆಕ್ಸ್ಟ್ ನಾನು ಬೇರೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲೇನು ಕತೆ ಆಗುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ದ ವಿಡಿಯೋ. ಬಾಯ್.